ಸೊ ಕ್ರಿಕೆಟ್ ವೈಸ್ ಏನು ಓಕೆ ನನ್ನ ಫ್ಯೂಚರಲ್ಲಿ ಏನು ಕ್ರಿಕೆಟು ಅಂತ ಯೋಚನೆ ಮಾಡಿದಾಗ ನನಗೆ ಲಾಂಗ್ ರನ್ ಏನೂ ಕಾಣಲಿಲ್ಲ. ಆವಾಗಿನ್ನು 2020ನೇ ಇರಲಿಲ್ಲ, T20 ಕಮ್ಮಿ, T20ನೇ ಇರಲಿಲ್ಲ ಇದಾದಾಗ. ಸೊ ಇಲ್ಲ ನನ್ನ ಮುಂದೆ ಏನು ದಾರಿ ಕಾಣ್ತಾ ಇಲ್ಲ ಅಂದಾಗ ನಾನು ಅದನ್ನೇ ಮಾಡ್ಕೊಂಡು ಹೋಗಿ ಏನು ಪ್ರಯೋಜನ, ನಾನು ಎಲ್ಲಿಗೂ ಹೋಗಲ್ಲ. ನೀನು ಆಚೆ ಹೋಗ್ಬೇಡಿ, ಯಾವಾಗಲೂ ಇಂಥವ್ರ ಮಗ ಅಂತ ಹೇಳ್ಕೊಬೇಡ. ಸೊ ಅದು ಹೇಳ್ಕೊಂಡಾದಾಗ ನಿಂಗೆ ಸರಿ ತಪ್ಪುಗಳು ಗೊತ್ತಾಗಲ್ಲ. ದುಡಿದು ಸಾಯೋರ ಗೋಳು ಕೇಳೋರು ನಮ್ಮ ಪುಣ್ಯ ನಾಡಲ್ಲಿ ಸಿಕ್ಕರು. ಉತ್ತಪ್ಪ ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲು, ನಾನು ಇಂಡಿಯನ್ ಹೈಸ್ಕೂಲು. ಎವ್ರಿ ಟೂರ್ನಮೆಂಟ್ ನಮಗೆ ಅವ್ರಿಗೆ ಮೀಟ್ ಆಗೋದು ಫೈನಲ್ಸ್ ಅಲ್ಲಿ. ಸಿ 40% ನೀವು ತಗೊಂಡು ಡಿಗ್ರಿಲಿ MBA ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ ಡೊನೇಷನ್ ಕೊಡ್ಲೇಬೇಕು. ಇನ್ವೆಸ್ಟ್ ಮಾಡಿ ನಾನು ಓದಿ ಅದ್ರಲ್ಲಿ ಮತ್ತೊಂದು 40% ತಗೊಂಡು ಅದನ್ನ ನಾನು ಗಳಿಸೋದು ಯಾವಾಗ 15 ಲಕ್ಷ ಇಲ್ಲ, ಇದಲ್ಲ. ಡಿಗ್ರಿ ಪಡೆದವರು ಬೀದಿ ಎಳೆದರು ಹೊಟ್ಟೆಗೆ ಮಾತ್ರ ತಣ್ಣೀರು ಬಟ್ಟೆಯು. ಏನು ಕ್ರಿಕೆಟ್ ಅಲ್ಲ ಅಂತ ಕ್ರಿಕೆಟ್ನ ಬಿಟ್ರಿ? ಕ್ರಿಕೆಟು ಏನಾಯಿತು, ನಾರ್ಮಲಿ ಕ್ರಿಕೆಟಲ್ಲಿ ಒಂದು ಏಜ್ ಇದೆ, ಅದು ಅಂಡರ್ 22 ಒಳಗೆ ನೀವು ಏನಾರ ಒಂದು ಸ್ಟೇಟ್ ಗೀಟ್ ಆಡಿ ಪ್ರಾಬಬಲ್ಸಲ್ಲಿ ಇದ್ದರೆ ನೆಕ್ಸ್ಟ್ ಫ್ಯೂಚರ್ ಅಂತ ನಾರ್ಮಲಿ ಇದು. ತುಂಬ ಇದಾಗಿ ತಗೋಬೇಕು ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಅಂಡರ್ 16 ಅಂಡರ್ 19 ಎಲ್ಲ ಆಡ್ಕೊಂಡು ಹೋಗಿದ್ದಿದ್ರೆ ನಿಮಗೆ ಆ ಸ್ಟೇಟ್ ಲೆವೆಲ್ಗೆ ಅಥವಾ ಅಲ್ಲಿನ ಕ್ವಾಲಿಟಿ ಆಫ್ ಕ್ರಿಕೆಟ್ಗೆ ಸೆಟ್ ಆಗಿರ್ತೀರ. ಇಲ್ಲಾಂದರೆ ಕ್ಲಬ್ಬು ಗಿಬ್ಬು ಇದೇ ಆಡ್ಕೊಂಡಿರ್ಬೇಕಾಗುತ್ತೆ. ಸೊ ಫೈನಲಿ ಅಂಡರ್ 22 ಪೆಂಟಾಂಗ್ಲರ್ಸ್ ಸ್ಟೇಟ್ ಸೆಲೆಕ್ಷನ್ ಮ್ಯಾಚಸ್ ಅಂತ ಝೋನ್ಗಳು ಮಾಡ್ತಾರೆ. ಸೌತ್ ಝೋನು, ನಾರ್ತ್ ಝೋನು, ಪ್ರೆಸಿಡೆನ್ಸಿ, ಅದು ಇದು ಅಂತ ಹೇಳ್ಬಿಟ್ಟು ಒಂದು 6 ಝೋನ್ಸ್ ಮಾಡಿ ಆ ಝೋನ್ಸಲ್ಲಿ ಆ ಟೀಮ್ಗೆ ಅವ್ರವ್ರ ಮೇಲೆ ಮ್ಯಾಚ್ ಆಡಿಸ್ತಾರೆ. ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ನ 22 ಸ್ಕ್ವಾಡ್ ಮಾಡೋದು. ಅಂದರೆ 11 ಟೀಮು, ಇನ್ನು ಉಳ್ದವರು ಸ್ಟ್ಯಾಂಡ್ ಬೈಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದೇನಾಗುತ್ತೆ, ಪೆಂಟಾಂಗ್ಲರ್ಸಲ್ಲಿ ಫಸ್ಟ್ ಮ್ಯಾಚ್ ಆಡ್ತೀನಿ, ಒಂದು ಮೀಡಿಯಮ್ ಒಂದು 7 overs 2 wickets 37 runs ಏನೋ ಕೊಡ್ತೀನಿ. ಅದ್ರ ನೆಕ್ಸ್ಟ್ ಮ್ಯಾಚು ನಾನು ಆಡಲ್ಲ, ಬೇರೆ ಒಬ್ಬ ಯಾವುದೋ ಒಂದು ದೊಡ್ಡ ಕ್ಯಾಂಪ್ದು ಹುಡುಗ ಆಡ್ತಾನೆ. ಅದ್ರ ನೆಕ್ಸ್ಟ್ ಮ್ಯಾಚು ನಾನು ಆಡಲ್ಲ, ಕೂರಿಸ್ತಾರೆ. ಸೊ ಫೈನಲಿ ಅಲ್ಲಿಗೆ ಅನಿಸುತ್ತೆ, ಇಲ್ಲ ನನಗೆ ಅವರು ಅದು ಕೂರಿಸಿದಿಂದಾನೇ ನನಗೆ ಜಡ್ಜ್ ಮಾಡೋದು ಇದು ಮಾಡೋದಕ್ಕೂ ನಾನು ಜಡ್ಜ್ ಮಾಡಿಕೊಂಡೆ. ಓಕೆ, ಏನು ಫೈನಲ್ ಇಯರ್ ಆಯಿತು, ಅಕಾಡೆಮಿಕಲಿ ನಾವು ಏನೋ 30-40% ನಮ್ದು ಏನು ಇಲ್ಲ ನಮಗೆ ಗೊತ್ತು. ಸೊ ಕ್ರಿಕೆಟ್ ವೈಸ್ ಏನು ಓಕೆ ನನ್ನ ಫ್ಯೂಚರಲ್ಲಿ ಏನು ಕ್ರಿಕೆಟು ಅಂತ ಯೋಚನೆ ಮಾಡಿದಾಗ ನನಗೆ ಲಾಂಗ್ ರನ್ ಏನೂ ಕಾಣಲಿಲ್ಲ. ಆ್ಯಂಡ್ ಕ್ರಿಕೆಟಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ರೋಡಿಗೆ 10 ಜನ ಕ್ರಿಕೆಟ್ ಇರ್ತಾರೆ. ಸೊ ಅದರಲ್ಲಿ ನಿಮ್ಮ ಟ್ಯಾಲೆಂಟು ತುಂಬ ಹೈಯಲ್ಲಿದೆ ಅಂದಾಗ ಆವಾಗ ಚಾನ್ಸಸ್ ಇರುತ್ತೆ. ಬಟ್ ಈ ಮೀಡಿಯೋಕೋರ್ ಟ್ಯಾಲೆಂಟ್ಸ್ಗೆ ಸ್ವಲ್ಪ ಕಷ್ಟ. ಸೊ ನಾನು ಅಷ್ಟೆಲ್ಲ ಜಡ್ಜ್ ಮಾಡಿದಾಗ ಏನು ಅನಿಸ್ತು, ಇಲ್ಲ ಕ್ರಿಕೆಟ್ ಯಾಕಂದರೆ ಅಂಡರ್ 22 ಆದಮೇಲೆ ನೆಕ್ಸ್ಟ್ ಏನು ತುಂಬ ಕಷ್ಟ. ಸ್ಟೇಟು ಇನ್ನೂ ಹೊಸ ಯಂಗ್ ಪ್ರತಿಭೆಗಳು ಬರ್ತಾನೆ ಇರ್ತಾರೆ. ಆ್ಯಂಡ್ ಅಂಡರ್ 22 ಆದಮೇಲೆ ನೀವು ಏನು ಆಡಲಿಲ್ಲ ಅಂದರೆ ಆಮೇಲೆ ಕಷ್ಟ. ಯಾಕಂದರೆ ಅಂಡರ್ 22 ಆದಮೇಲೆ ನಿಮಗೆ ಸ್ಟೇಟ್ ಇದಾಗಲ್ಲ, ರಂಜಿ ಇದಕ್ಕೆ ಅದು ಕ್ಲಬ್ಬಲ್ಲಿ ನೀವು ಹೆವಿ ಪರ್ಫಾರ್ಮ್ ಮಾಡಿ ಇದಾಗುವಂಥ ಇದು. ಸೊ ಮೇನ್ಲಿ ಅಂಡರ್ 22 ಆಡಿರಲೇಬೇಕು. ಅಲ್ಲಿ ಅಂಡರ್ 22 ಆಡಲಿಲ್ಲ ಅಂದರೆ ನಿಮ್ಗೆ ಪ್ರೊಫೆಷನ್ ಆ ಹೈ ಪ್ರೊಫೈಲ್ ಕ್ರಿಕೆಟ್ ಇದಾಗಲ್ಲ. ಬಟ್ ಇವಾಗಲೂ ಹಾಗೆ ಇದೆಯಾ? ಈ IPL ಸೆಲೆಕ್ಟ್ ಆಗ್ತಾರಲ್ಲ ಸುಮಾರು. ಇವಾಗ ನನಗೆ ಐ ಆಮ್ ಟೋಟಲಿ ಔಟ್ ಆಫ್ ಕ್ರಿಕೆಟ್. ಸೊ ಅದರಿಂದ ಹತ್ತತ್ರ ಹಾಗೆ ಇರುತ್ತೆ. ಇನ್ನೊಂಚೂರು ಏನೋ ಅದಕ್ಕೆ ಮಾಡಿದ್ರೆ 2020 ಅದು ಇದು ಬಂದಾಗ ಆವಾಗಿನ್ನೂ 2020ನೇ ಇರಲಿಲ್ಲ, T20 ಕಮ್ಮಿ, T20ನೇ ಇರಲಿಲ್ಲ ಇದಾದಾಗ. ಸೊ ಫೈನಲಿ ಯೋಚನೆ ಮಾಡಿದೆ. ಇವತ್ತು ಯೋಚನೆ ಮಾಡಿ ನೆಕ್ಸ್ಟ್ ದಿವಸ ಬೆಳಗ್ಗೆ ನಾನು ಕ್ಲಬ್ಬು ಇವ್ರಿಗೆ ಶಾವೀರ್ ತಾರಪ್ಪರು ಸರ್ ಕ್ಲಬ್ PUCC ಅಂತ, ಡ್ರಾವಿಡ್ ಸರ್ ಇವರೆಲ್ಲ ಆಡಿದಂಥ ಕ್ಲಬ್ಬು, ತುಂಬ ದೊಡ್ಡ ಕ್ಲಬ್, ರಾಜರ್ ಬಿನ್ನಿ ಸರ್ ಟೈಮಿಂದ ಇರೋವಂಥ ಕ್ಲಬ್ಬು. ಸೊ ಇಲ್ಲ ಸರ್, ಐ ವಿಲ್ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ಐ ಆಮ್ ಇನ್ ಟು ಮೈ ಫಾದರ್ಸ್ ಬಿಸ್ನೆಸ್ ಡೈರೆಕ್ಟಾಗಿ ಹೇಳಿ ಇವತ್ತು ಡಿಸೈಡ್ ಮಾಡಿದೆ. ನೆಕ್ಸ್ಟ್ ದಿವಸ ಬಿಟ್ಟು ಅಲ್ಲಿ ಮುಂದೆ ಏನೂ ಇಲ್ಲ ಅಂತಂದಾಗ ನಾನು ಹಿಂದೆ ಆಡಿದ್ದೆ. ಈಸ್ ಇಟ್ ಪಾಸಿಬಲ್ ಅಷ್ಟು ಕ್ವಿಕ್ ಆಗಿ? ನಾರ್ಮಲ್ ಆಗಿ ಆ ಏಜಲ್ಲಿ ಒಂದು
ಸೆಳೆತ ಅನ್ನೋದಕ್ಕಿಂತ ಒಂದು ಅಟ್ರಾಕ್ಷನ್, ಕ್ರಿಕೆಟ್ ಅಂದ್ರೆ ಒಂದು ಪ್ಯಾಷನ್ ಹೋಗಿರ್ತಾರೆ. ನಾನು ಹಂಗೆ ಅಲ್ಲಿ ನೋಡ್ಕೊಂಡು ಅಲ್ಲ ನಾನು ಆಮೇಲೆ ಕ್ರಿಕೆಟ್ ಆಡೋದು ಅದು ಇದು ನನ್ನ ಸಡನ್ ಆಗಿ ನೀವು ಡಿಸಿಷನ್ ನನ್ನ ಪ್ಯಾಷನ್ ಅದು ನಾನು ಅದು ಹೋಗಲ್ಲ. ಅದಾದ್ಮೇಲೆ CCL ಆಡ್ದೆ ಇದಾಡ್ದೆ ಅದೆಲ್ಲ ಆ ಪ್ಯಾಷನ್ ಎಳ್ಕೊಂಬಂದಿದ್ದಕ್ಕೆ ಆಡಿದ್ದು. ಬಟ್ ಇದಲ್ಲಿ ನನಗೇನಿತ್ತು ಯಾವ್ದಾರೋ ಒಂದು ಇದಲ್ಲಿ ಏನಾರೋ ಒಂದು ಸಾಧಿಸ್ಬೇಕು. ಅಪ್ಪನ ಹೆಸರು ಇಷ್ಟು ದೊಡ್ಡದಾಗಿದ್ದಾಗ ನಿಮ್ಗೆ ಅನ್ನೋನ್ ಪ್ರೆಷರ್ ಒಂದಿರುತ್ತೆ, ನೀವೇನಾರ ಮಾಡಬೇಕು, ನೀವೇನಾರ ಸಾಧಿಸ್ಬೇಕು ಅನ್ನೋದು. ಅದು ಬಂದ್ಬಿಟ್ಟಿದ್ದು ಬೇಗ ನನಗೆ. ಏನಾರ ಮಾಡಬೇಕು, ಯಾವ ಫೀಲ್ಡಲ್ಲಿ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಏನಲ್ಲಿ ಮಾಡ್ತೀನಿ ಅದ್ರಲ್ಲಿ ನಾನು 100% ಆಗ್ತೀನಿ, ಅಷ್ಟು ಮಾತ್ರ ನನಗೆ ಗೊತ್ತು. ನಾನು ಏನು ಅಂತ ಅಷ್ಟಲ್ಲಿ ನನಗೆ ಗೊತ್ತು. ಸೊ ಅವತ್ತಿಗೆ ಅದು ಕ್ರಿಕೆಟ್ ಸಾಕು. ಸೊ ಇಲ್ಲ ನನ್ನ ಮುಂದೆ ಏನು ದಾರಿ ಕಾಣ್ತಾ ಇಲ್ಲ ಅಂದಾಗ ನಾನು ಅದನ್ನೇ ಮಾಡ್ಕೊಂಡು ಹೋಗಿ ಏನು ಪ್ರಯೋಜನ, ನಾನು ಎಲ್ಲಿಗೂ ಹೋಗಲ್ಲ. ಇಷ್ಟ ಸುಮ್ಮನೆ ಆಡಬೇಕು ಅಷ್ಟೇ ಬಿಟ್ರೆ ನಾನು ಎಲ್ಲಿಗೂ ಹೋಗಲ್ಲ. ಸೊ ಇವತ್ತು ಡಿಸೈಡ್ ಮಾಡಿದೆ, ನೆಕ್ಸ್ಟ್ ದಿವಸ ಇದು ಮಾಡಿದೆ, ಮನೇಲಿ ಕೇಳಿದೆ. ಹೇಳಿದ್ರೆ ಅಪ್ಪಂಗೆ ಬಂದು ಅದು ಆ ಡಿಸ್ಕಷನ್ ಇದ್ದೇ ಇರುತ್ತೆ. ನಾನು ಏನೇ ನಡೀಲಿ, ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ಸಿನಿಮಾ ಅಲ್ಲ, ನಮ್ಮ ಕಡೆ ಹೇಳ್ತಾರೆ ಉಂಡು ಹುಚ್ಚ ಇದ್ದಿದ್ದೆಲ್ಲ ಹೇಳೋದು ಅಂತ. ಹಂಗೆ ಉಂಡು ಹುಚ್ಚ ಇದ್ದಿದ್ದೆಲ್ಲ ನಮ್ಮಪ್ಪ ಅವ್ರು ಯಾವುದು ಕೇಳ್ತಾ ಇರಲಿಲ್ಲ. ಮತ್ತೆ ಇದೇನು ಹಿಂಗೆ ಮಾಡಿದೆ, ಇದು ಹಿಂಗೆ ನಾನು ಬಂದು ಕೇಳ್ತಾ ಇದ್ದೆ, ಅಪ್ಪ ಇದು ಹಿಂಗೆ ಇದು ಹಿಂಗೆ. ಅವ್ರು ನಾರ್ಮಲಿ ನನ್ನನ್ನು ಬೆಳೆಸಿದ್ದು ಹೆಂಗೆ ಅಂದರೆ, ಯು ಟೇಕ್ ಡಿಸಿಷನ್ಸ್, ನೀನು ಆಚೆ ಹೋಗಿ ಬೆಳಿ, ಯಾವ ಸರಿ ಯಾವಾಗಲೂ ಇಂಥವ್ರ ಮಗ ಅಂತ ಹೇಳ್ಕೊಬೇಡ. ಸೊ ಅದು ಹೇಳ್ಕೊಂಡಾದಾಗ ನಿಂಗೆ ಸರಿ ತಪ್ಪುಗಳು ಗೊತ್ತಾಗಲ್ಲ. ಇವಾಗ ಅಭಿನಯತರಂಗ ಮಾಡಿದ್ದು ನಾನು ಅಲ್ಲಿ ಕಾಶಿನಾಥ್ ಮಗ ಅಂತ ಮಾಡಲಿಲ್ಲ, ಹಂಗೆ ಮಾಡಿದೆ. ಯಾಕಂದ್ರೆ ನನಗೆ ಫ್ರೆಂಡ್ಸ್ ಆಗಬೇಕು, ಅಭಿಮನ್ಯುಗೆ ಫ್ರೆಂಡ್ಸ್ ಆಗಬೇಕು. ಮತ್ತು ನನ್ನ ಸುತ್ತಮುತ್ತ ಇರೋರು ಏನಾರ ತಪ್ಪುಗಳು ಮಾಡಿದಾಗ ಇದು ಮಾಡಿದಾಗ ನಾರ್ಮಲಿ ಇವಾಗ ನೀವು ನನ್ನ ಫ್ರೆಂಡ್ ಅಭಿ ಇಲ್ಲ ಕಣೋ ಹಿಂಗೆ 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 ಮಾಡು ಅಂತೀರ. ಅದೇ ಕಾಶಿನಾಥ್ ಮಗ ಅಂದಾಗ ಗೊತ್ತಿರುತ್ತೆ, ಒಂದು ಹೆಸಿಟೇಷನ್, ಮತ್ತು ಅವ್ನಿಗೆಲ್ಲ ಗೊತ್ತಿರುತ್ತೆ, ಇದಾಗಿರುತ್ತೆ. ಮನೆಯಲ್ಲೇ ಅಷ್ಟು ದೊಡ್ಡದಿದ್ದಾರೆ, ಅವ್ರಿಗೆ ಗೊತ್ತಿರಲ್ಲ. ಕರೆಕ್ಟ್ ಗುರು, ಕರೆಕ್ಟ್ ಅಂತ ಹೇಳ್ತಾ ಹೋದ್ರೆ ನಮ್ಮ ತಪ್ಪುಗಳೇ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಸರಿಪಟ್ಕೊಳ್ಳೋದು ಹೆಂಗೆ? ಸೊ ಆದ್ರಿಂದ ಅವ್ರು ನಾರ್ಮಲಿ ನನಗೆ ಇದು ಮಾಡ್ತಿರಲ್ಲ. ಇನ್ಕ್ಲೂಡಿಂಗ್ ಬಾಜಿಗೆ ಬಂದಾಗಲೂ ಅವ್ರಿಗೆ ಇಷ್ಟ ಇದ್ದಿದ್ದು ಒಬ್ಬ ಯಂಗ್ಸ್ಟರ್ ಆಗಿ ಬರ್ಲಿನಿ ಅಭಿಮನ್ಯು ಅನ್ನೋದೇ ಇದ್ದಿದ್ದು. ಬಟ್ ಅದು ಏನು ಮಾಡೋದಕ್ಕಾಗಲ್ಲ. ಕಾಶಿನಾಥ್ ಮಗ ಆದಾಗ ಇಂಡಸ್ಟ್ರಿಗೆ ಬಂದ್ಮೇಲೆ ಗೊತ್ತಾಗದೆ ಆಟೋಮೆಟಿಕ್ ಆಗಿ ಗೊತ್ತಾಗೋಗುತ್ತೆ. ಸೊ ಅದು ಹಂಗೆ ಇದಾಯಿತು. ಸೊ ಎಲ್ಲೂ ಆ ಥರ ಇದು ಮಾಡ್ಕೊಂಡು ಬಂದವನಲ್ಲ. ಸೊ ನೀನಾಗೆ ಬೆಳಿ, ನಿನ್ನಿದಲ್ಲಿ ಬೆಳಿ, ಬಟ್ ನೀನೇ ಡಿಸಿಷನ್ ತಗೋ ಅನ್ನೋದು ಇರ್ತಾಯಿತ್ತು ಬಿಟ್ರೆ ಬಟ್ ನನಗೆ ಅದೊಂದು ಅಭ್ಯಾಸ ಆಯ್ತು. ಹೋಗ್ಬಿಟ್ಟು ಅಪ್ಪ ಹಿಂಗೆ ಹಿಂಗೆ ಇದೆ ಅಂತ ಒಂದು ಅವ್ರ ಹತ್ರ ಒಂದು ಒಪಿನಿಯನ್ ಕೇಳಿಕೊಂಡು ಆಮೇಲೆ ಮುಂದುವರಿಯೋವಂಥ ಅಭ್ಯಾಸ. ಸೊ ಫೈನಲಿ ಇದು ಅದೇ ಥರ ಟಾಕು ಅವ್ರ ಹತ್ರ ಡಿಸ್ಕಷನ್ ಆಯಿತು, ಹಿಂಗಾಯ್ತು. ಆಗ ನಮ್ಮ ತಾಯಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ನಲ್ಲ, ಫ್ರೆಂಡ್ ಬೆಂಚರ್ಸ್ ಅವರೆಲ್ಲ 80, 90 ಈ ಥರದ್ದವ್ರೆ. ನಾನು ಒಬ್ಬನೇ ಅದು 30-40. ಅದು ಏನೋ ಅವರಿಂದ, ಯಾಕಂದರೆ ಅವ್ರ ಜೊತೆ ಸೇರಿಕೊಂಡು ಏನೋ ಒಂದು ಓದ್ತಾ ಇದ್ದೆ, ಇದು ಮಾಡ್ತಾ ಇದ್ದೆ, ಯಾವುದೋ ಬ್ಯಾಕ್ ಇಟ್ಕೊಳ್ದೆ, ಅಷ್ಟು ಕ್ಲಿಯರ್ ಮಾಡ್ಕೊಂಡೆ. ಯಾವ ವರ್ಷನೂ ಬ್ಯಾಕ್ ಇಲ್ಲ, ದುರಾಸೆ ಇಲ್ಲ ಹಂಗೆ. ಅಂದರೆ ಕ್ರಿಕೆಟು ಅದು ಇದು ಅಂತ ಎಷ್ಟೋ ದಿವಸ ನಾವು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಮ್ಯಾಚ್ಗಳು ಅದು ಇದು, ಯಾಕಂದರೆ ಕಾಲೇಜ್ ಟೈಮಲ್ಲೂ ಜ್ಞಾಪಕ ಇದೆ, ಸ್ಕೂಲ್ ಟೈಮಲ್ಲೂ ಜ್ಞಾಪಕ ಇದೆ. 7-8 ಟೂರ್ನಮೆಂಟು ನಾವು ಲೀಗಿಂದ ಫೈನಲ್ಸ್ ಆಲ್ಮೋಸ್ಟ್ ಸೆಂಟ್ ಜೋಸೆಫ್ ಇರ್ಬೇಕಾದ್ರೆ ನಾವು 8 ಟೂರ್ನಮೆಂಟ್ ನಡೆದ್ರೆ 7 ಟೂರ್ನಮೆಂಟ್ ಆಲ್ಮೋಸ್ಟ್ ಎಲ್ಲ ಟೂರ್ನಮೆಂಟ್ ಫೈನಲ್ಸ್ವರೆಗೆ ಬರ್ತಾ ಇದ್ವಿ. ತುಂಬ ಜನ ಸೆಂಟ್ ಜೋಸೆಫ್ ಅಲ್ಲಿ ಓದಿರೋರು ಸುಮಾರು ಜನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ. ಈಗ ನನ್ನ ಕ್ಲಾಸ್ಮೇಟ್ ರಾಜರ್ ಬಿನ್ನಿ ಅವ್ರ ಮಗ ಸ್ಟುವರ್ಟ್ ಬಿನ್ನಿ ಅವ್ರು ನನ್ನ ಕ್ಲಾಸ್ಮೇಟು. ಮುಂಚೆ ಉತ್ತಪ್ಪ ನಮ್ಮ ಬ್ಯಾಚ್ಮೇಟು. ಅಂದ್ರೆ ಬ್ಯಾಚ್ ಅಂದ್ರೆ ಸೆಂಟ್ ಜೋಸೆಫ್ ರಾಹುಲ್ ದ್ರಾವಿಡ್ ಅಲ್ಲೇ ಓದಿದ್ದು. ಹೌದು ಅವರು ಉತ್ತಪ್ಪ ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲು, ನಾನು ಇಂಡಿಯನ್ ಹೈಸ್ಕೂಲು. ಎವ್ರಿ ಟೂರ್ನಮೆಂಟ್ ನಮಗೆ ಅವ್ರಿಗೆ ಮೀಟ್ ಆಗೋದು ಫೈನಲ್ಸ್ ಅಲ್ಲಿ. ಇನ್ಕ್ಲೂಡ್ ಫೈನಲ್ಸ್ ಎಷ್ಟು 6-7 ಟೂರ್ನಮೆಂಟ್, ಬೂಸ್ಟ್ ಟೂರ್ನಮೆಂಟ್, ಅದು ಮೇನ್ ಇರ್ತಿದ್ದು ಕೆಲಾಕ್ಸ್ ಟೂರ್ನಮೆಂಟ್ ಅಂತ ಮಾಡೋರು. ಅಂಡರ್ KSCA ಇದಾಗೋದು ಫೈನಲ್ಸ್. ಅದು KSCA ಅಲ್ಲಿರೋದು ಮ್ಯಾಚು. ನಮಗೆ ಆ ಟೂರ್ನಮೆಂಟ್ ಅಂದರೆ ಫೈನಲ್ಸ್ಗೆ ಹೋಗ್ಲೇಬೇಕು, KSCA ಆಡಬೇಕು. ಕ್ರಿಕೆಟರ್ಸ್ ಯಾವನ್ಗಾರ ಇರೋವಂಥ ಅದೊಂದು ಇದು KSCA ಆಡಬೇಕು ಅಂತ. ಸೊ ಆ ಮ್ಯಾಚ್ ಫೈನಲ್ಸ್ ಅವ್ರ ಮೇಲೆ ಸೋತ್ವಿ. 6 ಟೂರ್ನಮೆಂಟ್ ಗೆಲ್ತೀವಿ. ಕೆಲಾಕ್ಸ್ ಫೈನಲ್ಸಲ್ಲಿ ಇಂಡಿಯನ್ ಹೈಸ್ಕೂಲಿಗೆ, ಬಾಯ್ಸ್ ಇಂಡಿಯನ್ ಹೈಸ್ಕೂಲಿಗೆ ಸೋರ್ತೀವಿ. ಬಾಯ್ಸ್ ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲಿಗೆ ಸೋರ್ತೀವಿ. ಸೊ ಆವಾಗ ಎದುರುಗಡೆ ಟೀಮಲ್ಲಿ ಆಡಿರ್ತಾರೆ ಉತ್ತಪ್ಪ. ಸೊ ಅಷ್ಟು ಇದಾದಾಗ ಫೈನಲಿ ನಾನು ಡಿಸ್ಕಸ್ ಮಾಡಿದಾಗ ನಮ್ಮ ತಾಯಿ ಹೇಳೋದು, ಹೆಂಗೋ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದರೆ ನೀನು ಹೆಂಗಿದ್ರು ಪಾಸ್ ಆಗ್ಬಿಡ್ತೀಯ, MBA ಮಾಡು. MBA ಆ ಟೈಮಲ್ಲೇ ಏನು
12 ಲಕ್ಷನ 15 ಲಕ್ಷನ. ಅದು ಸಿಂಪಲ್ ಯೋಚನೆ ಮಾಡಿದೆ, ನಾನು ಇಷ್ಟು ಕೊಟ್ಟು 40-50 ತೆಗೆದು MBAಲಿ ಆ ದುಡ್ಡನ್ನು ನಾನು ವಾಪಸ್ ದುಡಿಯೋದು ಯಾವಾಗ? ನಾನು ಎಷ್ಟು ಕೊಟ್ಟು ಅಂತ ಅಂದರೆ ನೀವು ಕೊಟ್ಟು ನೀವು ಓದಬೇಕು ಅಂತ ಅಪ್ಪ ಸಿ 40% ನೀವು ತೊಗೊಂಡು ಡಿಗ್ರಿಲಿ MBA ಕ್ಲಾಸ್ಗೆ ಹೋಗ್ಬೇಕು ಅಂದರೆ ಡೊನೇಷನ್ ಕೊಡಲೇಬೇಕು. ಕೊಡದೆ ಹೆಂಗೆ ಸೇರ್ತೀರಾ MBA? ಸೊ ಆ ಡೊನೇಷನ್ ನಾನು ಲೆಕ್ಕ, 15 ಲಕ್ಷನ ನಾನು ಇನ್ವೆಸ್ಟ್ ಮಾಡಿದ್ರೆ ಬಿಸ್ನೆಸ್ ಇನ್ವೆಸ್ಟ್ ಮಾಡಿ ನಾನು ಓದಿ ಅದ್ರಲ್ಲಿ ಮತ್ತೊಂದು 40% ತಗೊಂಡು ಅದನ್ನು ನಾನು ಗಳಿಸೋದು ಯಾವಾಗ? 15 ಲಕ್ಷ ಇಲ್ಲ, ಇದಲ್ಲ. ಸೊ ಅಲ್ಲಿ ಅಷ್ಟರೊಳಗೆ ನನಗೆ ಸ್ವಲ್ಪ ಈ ಮ್ಯಾಡ್ ಆರ್ಟ್ಸು, ಡ್ಯಾನ್ಸು ಇದೆಲ್ಲ ಸ್ವಲ್ಪ ಕಾಲೇಜಲ್ಲಿ ಇಂಟ್ರೆಸ್ಟ್ ಬಂದಿರುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,